ಮಕ್ಕಳೇ, ನಾವು ಈ ಹಿಂದೆ ಪರಮಾಣು, ಅಣು, ಧಾತು ಮತ್ತು ಧಾತುವನ್ನು ಹೇಗೆ ನಾವು ಅದರ ಭೌತ ಮತ್ತು ರಾಸಾಯನಿಕ ಲಕ್ಷಣವನ್ನು ಪರಿಗಣಿಸಿ ಲೋಹ ಅಲೋಹ ಆಗಿ ವಿಂಗಡಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ಅಲ್ವಾ. ಸರಿ, ಮತ್ತೊಮ್ಮೆ ಅದೆಲ್ಲದನ್ನು ಕೂಡ ಏನೇನನ್ನ ನಾವು ತಿಳ್ಕೊಂಡಿದ್ವಿ, ಯಾವ್ಯಾವ ಅಂಶಗಳನ್ನೆಲ್ಲ ನಾವು ಗಮನಿಸಿದ್ವಿ ಅನ್ನೋದನ್ನು ಮತ್ತೊಮ್ಮೆ ನಾವು ಬಹಳ ವೇಗವಾಗಿ ಎಲ್ಲ ವಿಷಯಗಳನ್ನು ಪುನರಾವಲೋಕನ ಮಾಡಿಕೊಳ್ಳುವ ಮುಖಾಂತರ ನಂತರ ನಾವು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತಾ ಬರೋಣ ಅಲ್ವಾ. ಈ ನೆಕ್ಸ್ಟ್ ಯಾವುದು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳ ಭಿನ್ನತೆ, ವ್ಯತ್ಯಾಸ ಹೇಗಿರುತ್ತೆ ಅನ್ನೋದನ್ನ ಆಧರಿಸಿ ಆ ಧಾತುಗಳನ್ನ ಲೋಹ ಅಲೋಹ ಅಂತ ಹೇಗೆ ವಿಂಗಡಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದು ಅಲ್ವಾ. ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನ ತಿಳಿಯೋಕ್ಕಿಂತ ಮುಂಚೆ ಮತ್ತೊಂದ್ಸರಿ ನಾವು ಏನನ್ನ ಗಮನಿಸಿದ್ವಿ ಆ ಎಲ್ಲ ವಿಚಾರಗಳ ಬಗ್ಗೆ ಬೇಗ ನೋಡ್ಕೊತಾ ಬರೋದು ಅಲ್ವಾ. ನಾವು ಹಿಂದೆ ಕಳೆದ ತರಗತಿ ಹೇಳಿದ್ವಿ ಪರಮಾಣು ಅಲ್ವಾ. ಪರಮಾಣುವಿಗೆ ನಾವೇನಂತ ಕರಿತೀವಲ್ವಾ, ಇಂಗ್ಲಿಷಲ್ಲಿ ಅಣು, ಸರಿ, ಆಟಮ್ ಅಂತ ಕರಿತೀವಿ. ಪರಮಾಣುವಿಗೆ ಇಂಗ್ಲಿಷಲ್ಲಿ ನಾವೇನಂತ ಕರಿತೀವಿ, ಆಟಮ್ ಅಲ್ವಾ. ಏನಪ್ಪ ಈ ಪರಮಾಣು, ಪರಮ ಮತ್ತೆ ಅಣು ಎರಡು ಪದಗಳಿದೆ ಅಲ್ವಾ. ಪರಮ ಅಂದ್ರೆ ಅತ್ಯಂತ ಚಿಕ್ಕ, ಅಣು ಕಣ. ಯಾವುದೇ ವಸ್ತು ಇರಲಿ ಆ ವಸ್ತುವಿನ ಅತ್ಯಂತ ಚಿಕ್ಕ ಕಣ. ಇದು ನಮ್ಮ ಪ್ರಾಥಮಿಕ ಹಂತಕ್ಕೆ ಹೇಳಿದ್ರೆ ಓಕೆ. ಈಗ ನೀವೆಲ್ಲ ಪ್ರೌಢಶಾಲೆಗೆ ಬಂದಿದ್ದೀರಿ ಅಂದ್ರೆ ನಿಮ್ಮ ಪ್ರೌಢ ಹಂತಕ್ಕೆ ನಿಮ್ಮ ವಿಚಾರವನ್ನು ಮಂಡಿಸುವಂತ ಇದು ಕೂಡ ಪ್ರೌಢತೆ ಇರಬೇಕಲ್ಲ. ಹಾಗಾಗಿ ಈ ಪರಮಾಣುವಿಗೆ ಸ್ವಲ್ಪ ವಿಶೇಷವಾಗಿ ಹೆಚ್ಚು ಅರ್ಥ ಕೊಡುವಂತ ವಿವರಣೆ ಹೇಗೆ ಕೊಡಕ್ಕೆ ಸಾಧ್ಯ. ಪರಮಾಣು ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲಂತ ಧಾತುವಿನ ಅತ್ಯಂತ ಚಿಕ್ಕ ಸ್ವತಂತ್ರ ಕಣ ಅಲ್ವಾ. ಏನು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಧಾತುವಿನ ಚಿಕ್ಕ ಸ್ವತಂತ್ರ ಕಣಕ್ಕೆ ನಾವು ಪರಮಾಣು. ಆಗ್ಲೇ ನಾವೇನ್ ಹೇಳಿದ್ವಿ, ಪರಮ ಪ್ಲಸ್ ಅಣು. ಪರಮ ಅಂದ್ರೆ ಚಿಕ್ಕ, ಅಣು ಅಂದ್ರೆ ಕಣ. ಇಲ್ಲ ಅದೇ ಬಂದಿದೆ ತಾನೆ, ಅತ್ಯಂತ ಚಿಕ್ಕ ಸ್ವತಂತ್ರ ಕಣ. ಸ್ವಲ್ಪ ಅರ್ಥಗರ್ಭಿತವಾಗಿ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲಂತ ಅಂತ ಹೇಳಿದ್ವಿ ಅಲ್ವಾ. ಒಟ್ಟಾರೆ ಪರಮಾಣು ಅಂದ್ರೇನು, ಚಿಕ್ಕ ಕಣ. ಹೇಗೆ, ಎಲ್ಲಿ, ಯಾವುದರ ಚಿಕ್ಕ ಕಣ, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲಂತ ಧಾತುವಿನ ಅತ್ಯಂತ ಚಿಕ್ಕ ಸ್ವತಂತ್ರ ಕಣ ಅಲ್ವಾ. ಸರಿ, ಹಾಗಾದ್ರೆ ಧಾತು ಅಂದ್ರೆ ಏನು ಅದನ್ನ ತಿಳ್ಕೊಬೇಕಲ್ಲ ನಾವು. ಈ ಧಾತುವಿನ ಚಿಕ್ಕ ಕಣ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಧಾತು ಅಂದ್ರೆ ಏನು, ಹೇಗಿರುತ್ತೆ ಅದನ್ನ ಗಮನಿಸ್ತಾ ಬರೋಣ. ಈಗ ನಾವು ಪರಮಾಣುವನ್ನ ಗಮನಿಸಿದ್ವಿ. ಉದಾಹರಣೆಗೆ ಪರಮಾಣುವನ್ನ ಈ ರೀತಿ ತೋರಿಸ್ಬೋದು ನಾವು. HON ಎಕ್ಸೆಟ್ರಾ. H ಅಂದ್ರೆ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್, ಹೀಗೆ ಬೇರೆ ಇತ್ಯಾದಿ ಪರಮಾಣುಗಳು ಇರ್ತವೆ. ಇದಾದ ನಂತರ ಅತ್ಯಂತ ಸರಳವಾದ ಒಂದು ವಿವರಣೆಯನ್ನ ಅರ್ಥವನ್ನ ಕೊಡಬಹುದು. ಅಣು ಅಂತ ಕರಿತೀವಿ. ಅಣುವಿಗೆ ಮಾಲಿಕ್ಯೂಲ್ ಅಂತ ಕರಿತೀವಿ. ಏನಪ್ಪ ಅಣು ಅಂದ್ರೆ ಪರಮಾಣುಗಳ ಗುಂಪು. ಬಹಳ ಸರಳವಾದಂತಹ ವಿವರಣೆ ಏನಪ್ಪ ಅಂದ್ರೆ ಪರಮಾಣುಗಳ ಗುಂಪು. ಪರಮಾಣುಗಳ ಗುಂಪಿಗೆ ನಾವೇನು
cluster of atoms is simply referred as a molecule. Right? So then how we can narrate an example for a molecule? As we just know that, as we just realized that molecule means it's a cluster of atom. Right? ಈಗಿನ ನಾವೇನಂತ ತಿಳ್ಕೊಂಡ್ವಿ, ಅಣು ಅಂದ್ರೆ ಏನಂತ ತಿಳ್ಕೊಂಡ್ವಿ, ಪರಮಾಣುಗಳ ಗುಂಪು. ನೋಡಿ ಬರೀ ಪರಮಾಣು ಒಂದೇ ಒಂದು ಅಣು ಇದೆ ಅಲ್ವಾ, ಇಂಥ ಪರಮಾಣುಗಳ ಗುಂಪು ಒಂದಿದ್ರ ಗುಂಪು ಅಂತೀವ, ಎರಡು ಎರಡಕ್ಕಿಂತ ಜಾಸ್ತಿ ಇದ್ರೆ ಗುಂಪು ಅಲ್ವಾ. ಸೊ ಈಗ ನೋಡು, ಹೈಡ್ರೋಜನ್, O2, O3, N2, S2, ಬೇಕಾದಷ್ಟು ಬರೀಬಹುದು, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಸೊ ನೋಡಿ, ಹೈಡ್ರೋಜನ್ ಪರಮಾಣುಗಳು ಎರಡಿದ್ದಾವೆ ಗುಂಪು, ಆಕ್ಸಿಜನ್ ಪರಮಾಣುಗಳು ಆಕ್ಸಿಜನ್ ಮತ್ತು ಆಕ್ಸಿಜನ್ ಎರಡಿದ್ದಾವೆ ಗುಂಪು, ಆಕ್ಸಿಜನ್ ಅನ್ನೋ ಪರಮಾಣುಗಳು 3 ಸೇರೋದು ಗುಂಪಾಗಿದೆ. ಆ ಪರಮಾಣುಗಳ ಗುಂಪಿಗೆ ನಾವು ಅಣು ಅಂತ ಕೈ ಬರ್ತಾನೆ, ಹೌದಲ್ಲ. ಇನ್ನೂ ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, H2O, HNO3, H2, SO4, so on. ಅಲ್ವಾ, ಇದು ಕೂಡ ಪರಮಾಣುಗಳ ಗುಂಪೆ. ಇಲ್ಲೂ ಕೂಡ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್ ಅಲ್ವಾ. ಇಲ್ಲಿ ಮತ್ತೆ ಇಲ್ಲಿ ಇದು ಕೂಡ ಪರಮಾಣುಗಳ ಗುಂಪು, ಇದು ಕೂಡ ಪರಮಾಣುಗಳ ಗುಂಪು. ಆದ್ರೆ ಒಂದು ವ್ಯತ್ಯಾಸ ಏನು, ಇಲ್ಲಿ ಒಂದೇ ರೀತಿಯ ಪರಮಾಣುಗಳಿದಾವೆ, ಹೈಡ್ರೋಜನ್ ಮಾತ್ರ ಇದೆ. ಆದ್ರೆ ಇಲ್ಲಿ ಹೈಡ್ರೋಜನ್, ಆಕ್ಸಿಜನ್ ಬೇರೆ ಬೇರೆ ರೀತಿ ಪರಮಾಣುಗಳಿದಾವೆ ಅಲ್ವಾ. ಒಟ್ಟಾರೆ ಇದು ಕೂಡ ಅಣು, ಇದು ಕೂಡ ಅಣುವೆ. ಆದ್ರೆ ಅದರಲ್ಲಿ ಒಂದು ವ್ಯತ್ಯಾಸ ಏನಿದೆ, ಒಂದೇ ರೀತಿಯ ಪರಮಾಣುಗಳ ಗುಂಪು ಇದ್ರೆ ಅದನ್ನ ನಾವು ಧಾತುಗಳು ಅಂತ ಕರೀತೀವಿ. ವಿಭಿನ್ನ ರೀತಿಯ ಪರಮಾಣುಗಳ ಗುಂಪಿನಾಗಿದ್ರೆ ಅದನ್ನು ನಾವು ಸಂಯುಕ್ತಗಳು ಅಂತ ಕರೀತೀವಿ. ಇಂಗ್ಲಿಷಲ್ಲಿ ಧಾತುಗಳಿಗೆ ನಾವೇನಂತ ಕರೀತೀವಿ, ಎಲಿಮೆಂಟ್ಸ್. ಧಾತುಗಳಿಗೆ ಕಾಂಪೌಂಡ್ಸ್. ಹಾಗಾದ್ರೆ ನಾವು ಇದನ್ನ ಸಿಂಪಲ್ ಫ್ಲೋ ಚಾರ್ಟ್ ಅನ್ನ ಕೊಡ್ಬೋದಲ್ವಾ. ಹೀಗೆ ಅಣು, ಸರಿ, ಪರಮಾಣು, ಈ ಪರಮಾಣುಗಳ ಗುಂಪು ಅಣು. ಅಣುವಿಗೆ ನಾವೇನಂತ ಹೇಳ್ತೀವಿ ಇಂಗ್ಲಿಷಲ್ಲಿ, ಮಾಲಿಕ್ಯೂಲ್. ಅದೇ ತರ ಈ ಅಣುಗಳಲ್ಲಿ ಎರಡು ತರ, ಒಂದೇ ರೀತಿಯ ಪರಮಾಣುಗಳಿಂದಾಗಿದ್ರೆ ಅದನ್ನು ನಾವು ಒಂದೇ ರೀತಿಯ ಪರಮಾಣುಗಳ ಗುಂಪಾಗಿದ್ರೆ ಧಾತುಗಳು ಅಂತ ಕರೀತೀವಿ. ವಿಭಿನ್ನ ರೀತಿಯ ಪರಮಾಣುಗಳಿಂದ ಸೇರಿ ಆಗಿದ್ರೆ ಅದನ್ನು ನಾವು ಸಂಯುಕ್ತಗಳು ಅಂತ ಕರೀತೀವಿ ಅಲ್ವಾ. ಧಾತುಗಳು ಮತ್ತೆ ಸಂಯುಕ್ತಗಳು. ಈಗ ಉದಾಹರಣೆ ಕೊಟ್ಟವಲ್ಲ, ಧಾತುಗಳು ಅಂದ್ರೆ ಒಂದೇ ರೀತಿಯ ಪರಮಾಣುಗಳ ಗುಂಪು, ಹೈಡ್ರೋಜನ್ ಅಷ್ಟೇ ಇರಬೇಕು, ಆಕ್ಸಿಜನ್ ಅಷ್ಟೇ ಇರಬೇಕು, ಇಲ್ಲ ನೈಟ್ರೋಜನ್ ಪರಮಾಣುಗಳು ಮಾತ್ರ ಇರಬೇಕು. ಅಂದ್ರೆ ಸಂಯುಕ್ತಗಳು ಅಂದ್ರೆ ಬೇರೆ ಬೇರೆ ರೀತಿಯ ಪರಮಾಣುಗಳು ಸೇರಿ ಆಗಿರ್ಬೇಕು. ನೋಡು, ಹೈಡ್ರೋಜನ್ ಒಂದು ರೀತಿ ಪರಮಾಣು, ಆಕ್ಸಿಜನ್ ಒಂಥರ ಪರಮಾಣು ಸೇರಿ ಆಗಿದೆ. ಹೈಡ್ರೋಜನ್, ಸಲ್ಫರ್, ಆಕ್ಸಿಜನ್ ಸೇರಿ ಆಗಿದೆ. ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಸೇರಾಗಿದೆ. ಸೋಡಿಯಂ ಮತ್ತೆ ಕ್ಲೋರಿನ್ ಸೇರಿ ಸೋಡಿಯಂ ಕ್ಲೋರೈಡ್ ಅನ್ನುವಂಥ ಒಂದು ಸಂಯುಕ್ತ ಆಗಿದೆ. ಸೋಡಿಯಂ ಬೇರೆ ಪರಮಾಣು, ಕ್ಲೋರಿನ್ ಬೇರೆ ಪರಮಾಣು, ಎರಡು ಬೇರೆ ಬೇರೆ ರೀತಿ ಪರಮಾಣುಗಳು ಸೇರಿ ಆಗಿರುವಂತ ಒಂದು ಅಣು, ಅದು ಸಂಯುಕ್ತ ಅಲ್ವಾ. ಈ ಎಲ್ಲ ಪೂರ್ವ ಮಾಹಿತಿಯನ್ನ ಪಡ್ಕೊಂಡಿದ್ವಿ. ಇದರ ಜೊತೆಯಲ್ಲಿ ಈ ಧಾತುಗಳನ್ನ ನಾವು, ಈಗೇನು ಧಾತುಗಳನ್ನ ಗೊತ್ತಾಯ್ತು ತಾನೆ ನಮಗೆ, ಪರಮಾಣುಗಳ ಅರ್ಥವನ್ನ ಹೇಳುವಂತ ಸಮಯದಲ್ಲಿ ನೋಡಿ, ಪರಮಾಣು ಅಂದ್ರೇನು, ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲಂತ ಧಾತುವಿನ ಅತ್ಯಂತ ಚಿಕ್ಕ ಸ್ವತಂತ್ರ ಕಣ ಅಲ್ವಾ. ಹಾಗಾದ್ರೆ ಧಾತು ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕಾಗಿದೆ. ಏನು ಧಾತು ಅಂದ್ರೆ, ಏನು ಧಾತು ಅಂದ್ರೆ ಒಂದೇ ಪರಮಾಣುಗಳ ಗುಂಪು. ಧಾತು ಕೂಡ ಒಂದು ಅಣು. ನೋಡ್ರಿ, ಧಾತು ಕೂಡ ಒಂದು ಅಣು. ಆದ್ರೆ ಎಂತ ಅಣು ಅದು, ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವಂತದ್ದು ಅಲ್ವಾ. ಹೀಗೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವಂತ ಧಾತುವಿನ ಅತ್ಯಂತ ಚಿಕ್ಕ ಎರಡಿದಾವೆ ಅಂದ್ರೆ ಅದರ ಚಿಕ್ಕದೇ ಒಂದು ಅಲ್ವಾ, ಅದು ಪರಮಾಣು. ಹೌದಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ನಾವು ಈ ಭೌತ ಮತ್ತೆ ರಾಸಾಯನಿಕ ಲಕ್ಷಣಗಳನ್ನ ಆಧರಿಸಿ ಧಾತುಗಳನ್ನ ಲೋಹ ಅಲೋಹವಾಗಿ ವಿಂಗಡಿಸ್ತೀವಿ ಅಂತ ಹೇಳಿದ್ವಿ ಅಲ್ವಾ.
ಈಗ ನಾವು ಸಹಜವಾಗಿ ಗಮನಿಸ್ತಾ ಬರೋಣ ಯಾವ ಯಾವ ಲಕ್ಷಣಗಳನ್ನ ಯಾವ ಯಾವ ಗುಣಗಳನ್ನ ನಾವು ಭೌತ ಲಕ್ಷಣಗಳು ಯಾವ ಯಾವ ತರವಾದಂಥ ಗುಣಗಳನ್ನ ನಾವು ರಾಸಾಯನಿಕ ಲಕ್ಷಣಗಳು ಅಂತ ಕರಿತೀವಿ ಅದಕ್ಕೆ ಒಂದು ಉದಾಹರಣೆ ಕೊಡಿ ಅಲ್ವಾ. ನಾವೇನಾದ್ರೂ ಗಮನಿಸ್ತಾ ನಮ್ಮ ಪರಿಸರದಲ್ಲಿ ಸಾಕಷ್ಟು ಅಂಶಗಳನ್ನ ಗಮನಿಸ್ತಿರ್ತೀವಿ ಅಲ್ಲೇನಪ್ಪ. ಗಮನಿಸ್ಬೇಕಾದ್ರೆ ನಾವು ನೋಡಿದ ತಕ್ಷಣ ಹೇಳ್ಬೋದು ಅಲ್ವಾ. ನೋಡು, ನಮ್ಮ ಕಿಟಕಿಯ ಸರಳುಗಳಿದ್ದಾವೆ. ಆ ಕಿಟಕಿ ಸರಳುಗಳು ಮೃದುವಾಗಿದ್ದಾವೋ ಗಟ್ಟಿಯಾಗಿದ್ದಾವೋ? ಆಬ್ವಿಯಸ್ಲಿ ಏನಂತೀವಿ, ಗಡುಸಿದೆ, ಗಟ್ಟಿ ಇದೆ ಅಂತೀವಿ ಅಲ್ವಾ. ನೋಡ್ತಿದ್ದಂಗೆ ಅದು ಯಾವ ಸ್ಥಿತಿಲಿದೆ, ಘನ ರೂಪದಲ್ಲಿದೆಯೋ, ದ್ರವ ರೂಪದಲ್ಲಿದೆಯೋ, ಅನಿಲ ರೂಪದಲ್ಲಿದೆಯೋ ಅಂತ ಹೇಳ್ಬೋದಲ್ವಾ. ನೋಡ್ತಿದ್ದಂಗೆ ಆ ವಸ್ತುವಿನ ಬಣ್ಣ ಹೇಗಿದೆ ಅಂತ ಹೇಳ್ಬೋದಲ್ವಾ. ಹೀಗೆ ಆ ವಸ್ತುವನ್ನ ನೋಡೋ ಮೂಲಕ, ಆ ವಸ್ತುವನ್ನ ಮುಟ್ಟುವ ಮೂಲಕ, ಸ್ಪರ್ಶಿಸುವ ಮೂಲಕ, ಆ ವಸ್ತುವನ್ನು ನೋಡೋ ಮೂಲಕ ಆ ವಸ್ತುವಿನ ಗುಣವನ್ನ ತಿಳಿತಾ ಇದ್ರೆ ಅಂತ ಎಲ್ಲಾ ಗುಣಗಳನ್ನು ನಾವೇನಂತ ಕರಿತೀವಿ, ಭೌತ ಲಕ್ಷಣಗಳು. ಏನಂತ ಕರಿತೀವಲ್ಲ, ಭೌತ ಲಕ್ಷಣಗಳು ಅಥವಾ ಭೌತ ಗುಣಗಳು ಅಂತ ಕರಿತೀವಿ. ಭೌತ ಲಕ್ಷಣಗಳು ಅಥವಾ ಭೌತ ಗುಣಗಳು, ಹೌದಲ್ಲ. ಹಾಗಾದ್ರೆ ರಾಸಾಯನಿಕ ಗುಣಗಳಂದ್ರೆ ಹೆಂಗಿರುತ್ತೆ? ಅವ್ರು ನೋಡಕ್ ಸಾಧ್ಯನಾ? ಮುಟ್ಟಿ ತಿಳಿಯೋಕ್ ಸಾಧ್ಯನಾ? ಇಲ್ಲ ಅಲ್ವಾ. ರುಚಿಯನ್ನ ನೋಡೇ ಗಮನಿಸಬೇಕು. ಅದಕ್ಕೊಂದು ಉದಾಹರಣೆ ಕೊಡೋಣ. ಸಕ್ಕರೆ ಪುಡಿ ಮತ್ತೆ ಸೋಡಾ ಪುಡಿ, as I think it is the best relevant example to express what the chemical characteristic is. ಒಂದು ರಾಸಾಯನಿಕ ಲಕ್ಷಣ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡಿಸ್ಕೊಳ್ಬೇಕಪ್ಪ ಅಂದ್ರೆ ನಾವು ಸೋಡಾ ಪುಡಿ ಮತ್ತೆ ಸಕ್ಕರೆ ಪುಡಿಯನ್ನು ತಗೊಳ್ಳೋದು ಸೂಕ್ತ ಅಲ್ವಾ. ಆ ಸೋಡಾ ಪುಡಿ ಮತ್ತೆ ಸಕ್ಕರೆ ಪುಡಿ ಎರಡು ಹೇಗಿರುತ್ತೆ, ಬಿಳಿ ಬಣ್ಣದ ಪುಡಿಗಳು. ಮುಟ್ಟಿದ ಎರಡು ಕೂಡ ಪುಡಿನೇ, ಹೌದಾ. ಫಸ್ಟ್ ಏನ ಸಕ್ಕರೆ ಪುಡಿ ಸೋಡಾ ಪುಡಿ ಇಟ್ಬಿಡ್ತೀವಿ. ನೀವು ಗಮನಿಸ್ಕೊಂಡು ಸಕ್ಕರೆ ಸೋಡಾ ಪುಡಿ ಅಂತ ಹೇಳ್ಬೋದು. ಆ ಕಡೆ ಈ ಕಡೆ ಚೆನ್ನಾಗಿ ರ್ಯಾಂಡಮ್ ಆಗಿ ಮಾಡ್ಬಿಡ, ನಿಮಗೆ ಕನ್ಫ್ಯೂಸ್ ಆಯ್ತು ಯಾವ ಸೋಡಾ ಪುಡಿ ಯಾವುದು ಸಕ್ಕರೆ ಪುಡಿ ಅಂತ ಅಲ್ವಾ. ನೋಡಿದ್ರಪ್ಪ, ನೋಡಕ್ಕೆ ಎರಡು ಪುಡಿಗಳೇ, ಎರಡು ಬಿಳಿ ಬಣ್ಣನೇ ಇರುತ್ತೆ. ಯಾವ್ದು ಸೋಡಾ ಪುಡಿ ಯಾವುದು ಸಕ್ಕರೆ ಪುಡಿ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಆದ್ರೆ ಚುಟಿಕೆಯನ್ನ ತಗೊಂಡು ಬಾಯಲ್ಲಿ ಹಾಕಿದಾಗ ಒಬ್ಬರೊಬ್ರು ಬಂದ್ರೆ ಸೋಡಾ ಪುಡಿ, ಸಿಹಿ ರುಚಿಯನ್ನ ಕೊಟ್ರೆ ಸಕ್ಕರೆ ಪುಡಿ ಅಲ್ವಾ. ಹೀಗೆ ಆ ವಸ್ತುವನ್ನ, ಅದರ ರುಚಿಯನ್ನ ಗ್ರಹಿಸುವ ಮುಖಾಂತರ, ರುಚಿಯನ್ನ ಗ್ರಹಿಸಬೇಕಾದ್ರಲ್ಲಿ ರಾಸಾಯನಿಕ ಬದಲಾವಣೆಗಳು ನಡೀತವೆ. ಬಾಯಲ್ಲಿರುವಂಥ ಜಲ್ರಸ ಆ ಜಲ್ರಸ ಜೊತೆ ಸೇರ್ಕೊಳ್ಳುತ್ತೆ. ನಾಲಿಗೆಯಲ್ಲಿರುವಂಥ ಟೇಸ್ಟ್ ಬಡ್ಸ್ ಅದರ ರುಚಿ ಏನು ಅಂತ ಗ್ರಹಿಸ್ಕೊಳ್ಳುತ್ತೆ. ಅಲ್ಲಿ ಉಂಟಾಗುವಂತಹ ಬದಲಾವಣೆ ಅದು ರಾಸಾಯನಿಕ ಲಕ್ಷಣ ಅಥವಾ ರಾಸಾಯನಿಕ ಕ್ರಿಯೆ ಅಂತ ರಾಸಾಯನಿಕ ಲಕ್ಷಣಗಳು. ಆ ರೀತಿ ರುಚಿಯನ್ನು ಅನುಭವಿಸುವ ಮುಖಾಂತರ ಅಥವಾ ಪ್ರಯೋಗಗಳನ್ನು ಮಾಡೋ ಮುಖಾಂತರ ಈ ರೀತಿಯಾಗಿ ತಿಳ್ಕೊಳ್ತೀವಲ್ಲ, ಅದು ಆ ವಸ್ತುವಿನ ಆಂತರ್ಯದಲ್ಲಿರುವಂಥ ಗುಣಗಳಿರ್ತಾರೆ, ಅದು ರಾಸಾಯನಿಕ ಲಕ್ಷಣಗಳು. ಅದು ಹೇಗೆ ವರ್ತಿಸುತ್ತೆ ಅವೆಲ್ಲದೂ ಕೂಡ ರಾಸಾಯನಿಕ ಲಕ್ಷಣಗಳು. ಈಗ ನಾವು ಆ ಲೋಹ ಮತ್ತು ಅಲೋಹಗಳ ನಡುವೆ ರಾಸಾಯನಿಕ ಲಕ್ಷಣಗಳ ವ್ಯತ್ಯಾಸ ಹೇಗೆ ಭಿನ್ನತೆ ಆಗಿವೆ, ಹೇಗೆ ಭಿನ್ನವಾಗಿರ್ತವೆ ಅನ್ನೋದನ್ನು ನಾವು ಗಮನಿಸ್ತಾ ಬರೋಣ. ಅದಕ್ಕೂ ಮುಂಚೆ ಆ ಲೋಹ ಮತ್ತು ಅಲೋಹಗಳ ಭೌತ ಲಕ್ಷಣಗಳ ವ್ಯತ್ಯಾಸ ಯಾವ್ಯಾವನ್ನ ಪಟ್ಟಿ ಮಾಡಿದ್ವಿ ಅನ್ನೋದನ್ನ ಒಂದು ಸರಿ ಲೀಸ್ಟ್ ಮಾಡೋಣ, ಒಂದ್ಸರಿ ಬರ್ಕೊಳ್ಳೋಣ. ಅದಾದ ನಂತರ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಬರೋಣ. ಬರ್ಕೊಂಡಿದ್ರೆಲ್ಲ
ಸರಿ ಮಕ್ಕಳೇ, ಇದಾದ ತಕ್ಷಣ ನಾವು ಲೋಹ ಮತ್ತೆ ಅಲೋಹಗಳ ಭೌತ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಲಕ್ಷಣಗಳನ್ನ ನಾವು ಗಮನಿಸಿದ್ವಿ ಅವುಗಳ ಪರಿಚಯವನ್ನ ಮಾಡ್ಕೊಂಡು ಆಗಾಗ ವ್ಯತ್ಯಾಸವನ್ನ ತಿಳಿದಿದ್ದೀವಿ. ಆ ವ್ಯತ್ಯಾಸವನ್ನ ನಾವೇ ಬರ್ಕೊಂಡಿದ್ವಲ್ಲ ಅದನ್ನ ಮತ್ತೊಂದ್ಸರಿ ಓದ್ಕೊಳ್ರಿ, ಪುನರ್ಮನನ ಆಗುತ್ತೆ. ಭೌತ ಲಕ್ಷಣಗಳಂದ್ರೆ ನಾವೇನು ಹೇಳ್ತಾ ಇದ್ವಿ, ವಸ್ತುವನ್ನ ನೋಡೋ ಮುಖಾಂತರ ಅಥವಾ ಮುಖ ಮುಖಾಂತರ ಅಥವಾ ಅದನ್ನು ಗಮನಿಸೋ ಮುಖಾಂತರ ಅದರ ಲಕ್ಷಣಗಳನ್ನ, ಅದರ ಗುಣ ಹೇಗಿದೆ ಅಂತ ತಿಳಿತೀವಲ್ಲ, ಅದೆಲ್ಲವೂ ಕೂಡ ಭೌತ ಲಕ್ಷಣಗಳೇ. ಅದರ ಬಣ್ಣ ಇರ್ಬೋದು, ಅದರ ಭೌತಿಕ ಸ್ಥಿತಿ ನೋಡಿ, ಭೌತಿಕ ಅಂತ ಹೇಳಿದ್ವಿ ಅಂದ್ರೆ ಅದು ಯಾವ ಸ್ಥಿತಿಲಿದೆ, ದ್ರವ ಅನಿಲ ಯಾವ ಸ್ಥಿತಿಲಿರುತ್ತೆ ಅದು, ಅದನ್ನು ನೋಡ್ತಿದ್ದಂಗೆ ಅದು ಕಠಿಣವಾಗಿರುತ್ತೋ ಮೃದುವಾಗಿರುತ್ತೋ ಅವೆಲ್ಲದೂ ಕೂಡ ಗಮನಕ್ಕೆ ಬರುತ್ತಲ್ಲ ಅಂತ ಆ ಎಲ್ಲ ಲಕ್ಷಣಗಳನ್ನ ನಾವು ಭೌತ ಲಕ್ಷಣಗಳು. ಆ ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂತೆ ನಾವು ಮೊದಲು ಅದರ ಭೌತಿಕ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಗಮನಿಸ್ತದೆ. ಸಾಮಾನ್ಯವಾಗಿ ಲೋಹಗಳಾದ್ರೆ ಸಾಮಾನ್ಯ ತಾಪದಲ್ಲಿ ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ತಾಪ ಅಥವಾ ಕೊಠಡಿ ಉಷ್ಣತೆ ಅಂದ್ರೆ ನಮ್ಮ ಸುತ್ತ ಪರಿಸರದಲ್ಲಿ ಏನೆಲ್ಲ ತಾಪಮಾನ ಇರುತ್ತೆ ಆ ತಾಪಮಾನವನ್ನು ನಾವು ಕೊಠಡಿ ಉಷ್ಣತೆ ಅಥವಾ ಸಾಮಾನ್ಯ ಉಷ್ಣತೆ ಅಂತ ಕರಿತೀವಿ, ಅಥವಾ ಸಾಮಾನ್ಯ ತಾಪ. ಆ ಸಾಮಾನ್ಯ ತಾಪದಲ್ಲಿ ಲೋಹಗಳಾದ್ರೆ ಘನ ಸ್ಥಿತಿಲಿ ಇರುತ್ತೆ. ಯಾವಾಗಲೂ ವಿಜ್ಞಾನ ಕಲಿಬೇಕಾದ್ರೆ ಕೆಲವೊಂದು ವಿನಾಯಿತಿಗಳಿರ್ಬೇಕು. ಸರ್, ನೀವು ಲೋಹಗಳು ಘನ ರೂಪದಲ್ಲಿರುತ್ತೆ ಅಂತಿದ್ರೆ ಅದರ ಪಾದರಸ ಮತ್ತೆ ಗೇಲಿಯಂ ದ್ರವ ರೂಪದಲ್ಲಿದ್ದಾವಲ್ಲ ಸಾಮಾನ್ಯ ತಾಪದಲ್ಲಿ, ಅದನ್ನೇ ಲೋಹ ಅನ್ಬೇಕು. ಅದಕ್ಕೆ ಇನ್ನೂ ಕೆಲವೊಂದು ಗುಣಗಳಿದ್ದಾವೆ, ಕೆಲವೊಂದು ವಿನಾಯಿತಿ. ಸಾಮಾನ್ಯ ತಾಪದಲ್ಲೂ ಸಹ ಪಾದರಸ ಮತ್ತೆ ಗೇಲಿಯಂ ದ್ರವ ರೂಪದಲ್ಲಿರ್ತವೆ, ಹಾಗಾಗಿ ಅವನ್ನ ದ್ರವ ಲೋಹಗಳು ಅಂತ ಕರೀತೇವೆ. ಇನ್ನು ಅಲೋಹಗಳಾದ್ರೆ ಸಾಮಾನ್ಯ ತಾಪದಲ್ಲಿ ಘನ, ದ್ರವ, ಅನಿಲ ಎಲ್ಲ ಸ್ಥಿತಿಗಳಿರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಘನ ಸ್ಥಿತಿ ಅಲೋಹಕ್ಕೆ ವಜ್ರ, ನಾವು ನೀವು ಬಳಸುವಂತ ಪೆನ್ಸಿಲ್ ಬಂದಿರುತ್ತಲ್ಲ ಘನ ರೂಪದಲ್ಲಿರುತ್ತೆ, ಹೌದಲ್ಲ? ನಾವು ನೀವು ಪೆಟ್ರೋಲ್ ಡೀಸೆಲ್ ಎಲ್ಲ ಬಳಸ್ತೀವಿ ನಮ್ಮ ವಾಹನಗಳಿಗೆ ಅಲ್ವಾ, ಅದರಲ್ಲಿ ಕಾರ್ಬನ್ ಅಂಶ ಇರುತ್ತೆ, ಅದು ದ್ರವ ರೂಪದಲ್ಲಿರುತ್ತೆ, ಹೌದಲ್ಲ? ಇನ್ನು ಅನಿಲ ರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್, ಅದು ಗಾಳಿ ಅನಿಲ ರೂಪದಲ್ಲಿರುತ್ತಲ್ವ. ಹೀಗೆ ಅಲೋಹಗಳಂದ್ರೆ ಸಾಮಾನ್ಯ ತಾಪದಲ್ಲಿ ಘನ, ದ್ರವ, ಅನಿಲ ಮೂರು ಸ್ಥಿತಿಗಳಲ್ಲಿರುತ್ತೆ. ಇನ್ನು ಅದಾದ ನಂತರ ಅದರ ಸ್ವಭಾವ ಲೋಹಗಳು ಸಾಮಾನ್ಯವಾಗಿ ಬಹುತೇಕ ಲೋಹಗಳೆಲ್ಲವೂ ಕೂಡ ಗಡುಸು ಸ್ವಭಾವ, ಕಠಿಣತೆಯನ್ನು ಹೊಂದಿರ್ತವೆ. ಅಲೋಹಗಳು ಮೃದುವಾಗಿರ್ತವೆ. ವಜ್ರವನ್ನು ಹೊರತುಪಡಿಸಿ ನೋಡಾಗಲೇ ವಜ್ರವನ್ನು ಉದಾಹರಣೆ ತಗೊಂಡಾಗ ಆ ವಜ್ರ ಮಾತ್ರ ಅತ್ಯಂತ ಕಠಿಣ ವಸ್ತು, ಇನ್ನು ಉಳಿದಂಥವೆಲ್ಲವೂ ಕೂಡ ಮೃದುವಾಗಿರ್ತವೆ. ಇನ್ನು ಲೋಹಗಳಲ್ಲಿ ಬಹುತೇಕ ಕಠಿಣವಾಗಿರ್ತವೆ ಅಲ್ವಾ, ಆದರೆ ಕೆಲವೊಂದು ಲೋಹಗಳಿದ್ದಾವೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಬಹಳಷ್ಟು ಮೃದು ಇರ್ತವೆ, ಅವನ್ನೆಲ್ಲ ಕಳೆದ ತರಗತಿಯಲ್ಲಿ ಹೇಳಿದ್ವಿ. ಸರಿ, ಸ್ವಭಾವ ಆದ್ಮೇಲೆ ನಾವು ಮತ್ತೆ ಅದರ ಹೊಳಪು, ಇನ್ನು ಶಾಬ್ದನ, ಇದು ಲಸ್ಟಿಂಗ್ ಪ್ರಾಪರ್ಟಿ, ಸೊನಾರಿಟಿ, ಅದರ ಸ್ವಭಾವ ಇರುತ್ತೆ, ಮತ್ತೆ ಇದು ಫಿಸಿಕಲ್ ಸ್ಟೇಟ್ ಯಾವ ಸ್ಥಿತಿಲಿರುತ್ತೆ. ಸೊ ಅದಾಗ್ತಿದ್ದಂಗೆ ನಾವು ಮತ್ತೆ ಅದರ ವಾಹಕತೆಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಲೋಹಗಳೆಲ್ಲವೂ ಕೂಡ ಉತ್ತಮ ವಾಹಕಗಳಾಗಿರ್ತವೆ, ಆದರೆ ಅಲೋಹಗಳು ಅವಾಹಕಗಳಾಗಿರುತ್ತೆ. ಆದರೆ ಒಂದು ಎಕ್ಸೆಪ್ಷನ್, ನಮ್ಮ ಪೆನ್ಸಿಲ್ನ ಗ್ರಾಫೈಟ್ ಇರುತ್ತಲ್ಲ ಮದ್ದು, ಅದು ಅಲೋಹ ಆಗಿದ್ರೂ ಸಹ ಉತ್ತಮ ವಾಹಕ ಆಗಿರುತ್ತೆ. ಸೊ ಇದೆಲ್ಲ ಭೌತ ಲಕ್ಷಣಗಳನ್ನು ತಿಳಿದಾಗ ನಾವು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಂತ ಬರೋಣ ಅಲ್ವಾ. ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳು ಯಾವ ರೀತಿ ಭಿನ್ನತೆಯನ್ನು ಹೊಂದಿರ್ತವೆ. ಲೋಹಗಳು ಇಂಗ್ಲಿಷಲ್ಲಿ ಅದನ್ನು ಮೆಟಲ್ಸ್ ಅಂತ ಕರಿತೀವಿ, ಅಲೋಹಗಳಿಗೆ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಇನ್ನು ಕೆಲವಿದಾವೆ ಧಾತುಗಳು, ಲೋಹ ಮತ್ತು ಅಲೋಹಗಳು ಎರಡೂ ಗುಣಗಳನ್ನು ಹೊಂದಿರುವಂಥದ್ದು, ಅಂಥವುಗಳಿಗೆ ನಾವು ಲೋಹಗಳು ಅಂತ ಕರಿತೀವಿ. ಲೋಹಗಳ ಬಗ್ಗೆ ಮತ್ತೊಂದ್ಸರಿ ಮಾಹಿತಿ ಪಡ್ಕೊಳ್ಳೋಣ. ಸಾಮಾನ್ಯವಾಗಿ ಲೋಹಗಳು
ಅದರ ದುರ್ಬಲ ಆಮ್ಲ, ಆ ದುರ್ಬಲ ಆಮ್ಲದೊಂದಿಗೆ ವರ್ತಿಸಿ ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಿಸುತ್ತೆ. ಆದ್ರೆ ಅಲೋಹಗಳು ಆ ದುರ್ಬಲ ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟ ಮಾಡುವಂತ ಸಾಮರ್ಥ್ಯ ಇರೋದಿಲ್ಲ. ಸರಿ, ಹಾಗಾದ್ರೆ ಇದಕ್ಕೆ ಒಂದು ರಾಸಾಯನಿಕ ಕ್ರಿಯೆ ಮುಖಾಂತರ ನೋಡೋಣ. ನಾವು ಸತು ಅನ್ನುವಂತ ಒಂದು ಲೋಹವನ್ನ ಗಮನಿಸ್ತಾ ಹೋಗೋಣ. ಅದು ಅದರ ದುರ್ಬಲ ಆಮ್ಲದೊಂದಿಗೆ ಪ್ರತಿವರ್ತಿಸಿ, ನೋಡ್ರಿ ನಾವೇನು ಬರಿತಾ ಯಾವ ಪದವನ್ನು ನಾವು ಉಪಯೋಗಿಸ್ತೀವಿ ನೋಡ್ರಿ, ಸತು ಅನ್ನುವಂತಹ ಲೋಹವು ಅದರ ದುರ್ಬಲ ಆಮ್ಲದೊಂದಿಗೆ ಪ್ರತಿವರ್ತಿಸಿ ದುರ್ಬಲ ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ. ಹೈಡ್ರೋಜನ್ ಸ್ಥಾನ